ಹೆಂಗಮ್ಮ ಬದುಕೋದು? ಹಂಗಂತ ನೀವು ಪಬ್ಲಿಕ್ ತೊಂದರೆ ಕೊಡೋದು ತಪ್ಪಲ್ವಮ್ಮ? ತೊಂದ್ರೆ ಅಂತ ಮಾಡಿರೋದಲ್ವಾ? ಜಾಗ ಇಲ್ಲಿ ಏನಮ್ಮ ಜಾಗ ಇಲ್ದಿರ ಇದೆ, ಅಲ್ಲಿ ಡಂಪ್ ಆಗುತ್ತೆ, ಆ ಬಟ್ಟೆ ಕಡೆ ಡಂಪ್ ಆಗುತ್ತೆ. ಅದು ಅಷ್ಟೆರಡು ಕಡೆ ಬಿಟ್ಟರೆ ಬೇರೆ ಎಲ್ಲೂ ಆಗಲ್ಲ ಮಲ್ಲೇಶ್ವರಮಲ್ಲಿ. ಹಾಂ ಅಲ್ಲ, ನಿಮ್ಮ ನೋಡ್ಕೊಳ್ಳೋದು ನಿಮ್ಮ ಮಕ್ಕಳು ನೋಡ್ಕೊಳ್ಳಲ್ವಾ? ನೀವು ಯಾಕೆ ಇಷ್ಟು ವಯಸ್ಸಲ್ಲಿ ಕಷ್ಟಪಡಬೇಕು? ಅಮ್ಮ, ಮನೇಲಿ ಮಕ್ಕಳು ಅವರು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಕಡಿಮೆ ಸಂಬಳ ಬರುತ್ತೆ. ಅದರಲ್ಲಿ 3 ಜನ 4 ಜನ ಓದು 2 ಜನ ಓದಿಸ್ಬೇಕು. ಎಷ್ಟೆಲ್ಲ ಕಷ್ಟ ಇದೆ. ಅವ್ರ ಮೇಲೆ ನಾನು ಬೀಳೋಕ್ಕಾಗತ್ತಾ ಹೇಳಿ ನೀವೇ? ಇವಾಗ ನೀವು ದುಡಿಯೋದು ಎಷ್ಟು ದುಡಿತೀರ ದಿನಕ್ಕೆ? ಏನು ಒಂದು 200-300 ರೂಪಾಯಿ ಸಿಗುತ್ತೆ ಅಷ್ಟೇ. ನೀವು ನಿಮ್ಮ ಮಕ್ಕಳನ್ನ ಕೇಳೋದೇ ಅಲ್ವಾ? ನಾನು ಕೇಳಲ್ಲಪ್ಪ. ಅಲ್ಲ, ಅವತ್ತಿನ ದಿನ ನೀವೇ ಹಾಗೆ ಅಂತ ಹೇಳ್ಬಿಟ್ಟಿದ್ರೆ ಮಕ್ಕಳು ಇವತ್ತು ದೊಡ್ಡವ್ರು ಮಾಡಿಲ್ವಾ ನೀವು? ಮಾಡಿದ್ದೀವಮ್ಮ. ಅವರು ಕೆಲಸ ಸರಿಯಾಗಿ ಸಿಕ್ಕಿದ್ರೆ ಅವರು ಮಾಡ್ತಾರೆ. ಒಳ್ಳೆ ಕೆಲಸಗಳು ಸಿಗಲ್ಲ, ಸಂಬಳಗಳು ಸರಿಯಾಗಿ ಕೊಡಲ್ಲ, ಕೆಲಸ ಮಾಡಿಸ್ಕೊಳ್ತಾರೆ, ಬಡಿಸ್ಬಿಡ್ತಾರೆ. ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅವರು ಪಾಪ ತುಂಬ ತೊಂದರೆಯಲ್ಲಿದ್ದಾರೆ. ಮಕ್ಳಿಗೂ ಏನು ಕೆಲಸ ಸಿಕ್ಕಿ ಅವರು ಒಳ್ಳೆ ಪೊಸಿಷನಲ್ಲಿದ್ದರೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಇದೇ ಬದುಕೆ ಥರ ಇದ್ದಾಗ ನಾನು ಅಲ್ಲಿ ಕೂತ್ಕೊಂಡು ಅವ್ರ ಮೇಲೆ ಕೂತ್ಕೊಂಡು ನಂಗೆ ಹಾಕಿ ಅಂತ ಹೇಳೋಕ್ಕಾಗತ್ತಾ ಹೇಳಿ? ಅಲ್ಲಿಗೂ ಒಂದೊತ್ತು ಊಟ ಮಾಡೋದೇ ಇಲ್ಲ, ನಾನು ಮಾಡಲ್ಲ. ಹೇಗಮ್ಮ, ನೀವು ವಯಸ್ಸಾದರು, ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕಲ್ವಾ? ಹೌದಮ್ಮ, ಆರೋಗ್ಯ ನೋಡ್ಕೋಬೇಕು. ಮನೇಲಿ ದುಡಿಯೋರು ಇಲ್ವಲ್ಲ, ಏನು ಮಾಡೋದು? ಹೆಣ್ಣು ಮಕ್ಳು ಇಬ್ರು ಅವ್ರೂ ಏನು ಮಾಡ್ತಾರೆ? ಕೆಲಸಗಳೆಲ್ಲೂ ಸಿಗಲ್ಲ. ಕೆಲಸಗಳಾದರೂ ಸಿಕ್ಕಿದ್ರೆ ನ್ಯಾಯವಾಗಿ ಸಿಕ್ಕಿ ಸಂಬಳ ಕೈ ತುಂಬ ಬಂದರೆ ಏನೋ ನಾನು ಮನೇಲಿ ಕೂತ್ಕೊಂಡ್ರು ಅದು ನಡೆಯುತ್ತೆ. ಅವ್ರಿಗೂ ಸಂಬಳನೂ ಬರೋಲ್ಲ ನೆಟ್ಟಿಗೆ, ನಮಗೂ ಕೈಯಲ್ಲಿ ಏನೂ ಇಲ್ಲ ಅಂತಂದರೆ ನಾವು ಹೆಂಗೆ ಬದುಕಬೇಕು ಹೇಳಿ ನೀವೇ? ಅದಕ್ಕೆ ಇಲ್ಲಿ ಫುಟ್ಪಾತ್ ಮೇಲೆ ಅದನ್ನು ಸ್ವಲ್ಪ ನೋಡಿ, ಇಷ್ಟೇ ಜಾಗನೂ ದೊಡ್ಡದಾಗಿ ಇಟ್ಕೊಂಡಿಲ್ಲ ನಾನು. ಸ್ವಲ್ಪನೇ 1 kg ಅರ್ಧ 1.5 kg ಅಮ್ಮ ಅಂದರೆ 1.5 kg ತಂದರೆ ಜಾಸ್ತಿ ಆಗೋಯ್ತು. ಕಟ್ಟೋಕ್ಕೂ ಯಾರಿಗೂ ಹಾಕಲ್ಲ, ನಾನೇ ಕಟ್ಟಬೇಕು, ನಾನೇ ಮಾರಬೇಕು. ಹೆಂಗಮ್ಮ ಆಗುತ್ತೆ? ಹೌದಮ್ಮ. ಫುಟ್ಪಾತ್ ಬಿಟ್ಟರೆ ಮನೆಗೆ ಯಾರು ಬರ್ತಾರೆ? ಹೂವು ತೊಗೊಂಡೋಗಕ್ಕೆ ಮನೆಗೆ ಬರ್ತಾರಾ? ಮನೆಗೆ ಯಾರೂ ಬರಲ್ಲ. ಎಲ್ಲ ಫುಟ್ಪಾತ್ ಮೇಲೆ ಸಿಗೋದು. ಫುಟ್ಪಾತ್ ಮೇಲೆ ಏನೂ ಸಿಕ್ಕಿಲ್ಲ ಅಂದರೆ, ಫುಟ್ಪಾತ್ ಮೇಲೆ ಜನನೇ ಇಲ್ಲ ಅಂತಂದರೆ, ಏನೋ ಐಟಮೇ ಇಲ್ಲ ಅಂತಂದರೆ ಜನ ಏನಕ್ಕೆ ಬರ್ತಾರೆ? ಈ ಐಟಮ್ ಎಲ್ಲ ಅಂಗಡೀಲಿ ಸಿಗುತ್ತಾ? ಇವಾಗ ನಾವು ಹೂವು ಕಟ್ತಾಯಿದ್ದೀವಿ, ಆ ಹೂವು ಎಲ್ಲ ಅಂಗಡೀಲಿ ಸಿಗುತ್ತಾ? ಇಲ್ಲ ನೋಡಿ. ಬರೀ ವಾಚು, ಬಟ್ಟೆ, ಇದು ಎಲೆ ಅಡಿಕೆ ಇಂಥದ್ದೆಲ್ಲ ಸಿಗುತ್ತೆ. ಊದ್ಕಡ್ಡಿ ಅಂತೆಲ್ಲ. ಹೂವು ಮಾರೋರು ಅಂಗಡಿ ಇಟ್ಕೊಂಡಿದ್ದಾರಾ? ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಮಲ್ಲೇಶ್ವರಂ 8 ಕ್ರಾಸ್ ಅಂತಂದ್ರೆ ಫುಟ್ಪಾತ್ ಅಂದ್ರೆ ಇದಕ್ಕಂತಾನೆ ತಗೊಳಕಂತಾನೆ ಜಾಸ್ತಿ ಜನ. ಹೌದು, ಇಲ್ಲಿ ಬರ್ತಾರೆ. ಫುಟ್ಪಾತ್ ಮೇಲೆ ಕಮ್ಮಿ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ ಅಂತಾನೆ ಬರ್ತಾರೆ. ಹೌದು. ಹಾಗಾಗಿ ಫುಲ್ ಕ್ರೌಡ್ ಆಗುತ್ತೆ. ಮತ್ತೆ ಓಡಾಡೋರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ. ಓಡಾಡೋರಿಗೆ ತೊಂದರೆ ಆಗ್ತಾ ಇಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಆಗುತ್ತೆ. ಅಲ್ಲಿ ಬಟ್ಟೆಯವರು, ಈ ಕಡೆ ಹೂವನವರು, 2 ಕಡೆ ಅಲ್ಲಿ ಮಾತ್ರ. ಆ ಮರದ ಕೆಳಗಡೆ ಅಲ್ಲಿ ಬಿಟ್ಟರೆ ಇನ್ನು ಎಲ್ಲೂ ಆಗಲ್ಲಮ್ಮ. ನೋಡಿ, ರೋಡ್ ಎಷ್ಟು ಕ್ಲಿಯರ್ ಆಗಿದೆ. ಅಲ್ಲಿ ಮಾತ್ರ ಆಗುತ್ತೆ. ಈ ಕಡೆ ಬಟ್ಟೆ, ಈ ಕಡೆ ಹೂವು, ಅಲ್ಲಿ ಮಾತ್ರ ಸ್ವಲ್ಪ ಡಂಪ್ ಆಗುತ್ತೆ. ಅದು ಬಿಟ್ಟರೆ ಆಮೇಲೆ ಇಲ್ಲಿ ಬಟ್ಟೆ ಹಾಕ್ತಾರೆ. ಈ 2 ಕಡೆ ಬಟ್ಟೆ ಹಾಕ್ಬಿಡ್ತಾರೆ, ಆವಾಗ ಅಲ್ಲಿ ಇದಾಗ್ಬಿಡುತ್ತೆ ಅಷ್ಟು ಬಿಟ್ಟರೆ ಇಲ್ಲ ನಿಂತ್ಕೊಳ್ಳೋದು. ಇಲ್ಲಮ್ಮ, ಅದೆಲ್ಲ ಸುಳ್ಳು. ಜನ ಚೆನ್ನಾಗಿ ಓಡಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು, ನೀವು ಬೇಕಾದರೆ ನೋಡಿ, ಅಬ್ಸರ್ವ್ ಮಾಡಿ. ಆ ಕಡೆ ಈ ಕಡೆ 2 ಕಡೆ ಡಂಪ್ ಆದಂಗೆ ಎಲ್ಲೂ ಆಗಲ್ಲ. ಮಿಕ್ಕೆಲ್ಲ ಫ್ರೀಯಾಗಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆ ಲೈನಲ್ಲಂತೂ ಏನೋ, ಅಲ್ಲಿನೂ ಅಷ್ಟೇ ಹಾಕ್ತಾರೆ. ತುಳಸಿ ಗಿಡ ಅಂತೆ, ಅದಂತೆ ಇದಂತೆ ಎಲ್ಲ ಹಾಕ್ತಾರೆ, ಅಲ್ಲೂ ಡಂಪ್ ಆಗುತ್ತೆ. ಆ ಕಡೆ ಮಾತ್ರ ಯಾರಿಗೆ ಹೋಗಲ್ಲ ಹೇಳಲ್ಲ. ಇಲ್ಲಿ ಮಾತ್ರ ಯಾಕೆ? ನಮ್ಗೆ ಅವಕಾಶ ಮಾಡಿಕೊಡಿ, ಬಡವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಬಡವ್ರು ಎಲ್ಲಿ ಹೋಗ್ತಾರೆ? ನಾವು ಕೇಳ್ಕೊಂಡು ತಿನ್ನೋಕ್ಕಾಗುತ್ತಾ? ನಾವೇನು ಹಿರುಕ್ರ ಹೇಳಿ? ಅಷ್ಟೇ ಅಮ್ಮ. ನಾನು ಅದು ಜಾಗ ನೋಡಿ, ಮರ ಬೇರೆ ಅಡ್ಡ, ಇಲ್ಲಿ ಇದೆಲ್ಲ ಅಡ್ಡ, ಫೋನ್ ಬೂತು, ಲೈಟ್ ಕಂಬ, ಇಷ್ಟು ಅಡ್ಡ ಇದೆ. ನಾನು ಇಲ್ಲಿ ಯಾರಾದರೂ ಹೋಗೋಕ್ಕಾಗುತ್ತಾ? ಮರದಲ್ಲಿ ತೂರು ಹೋಗೋಕ್ಕಾಗುತ್ತಾ? ಆಗಲ್ಲ. ಅಂಥ ಜಾಗದಲ್ಲಿ ನಾನು ಇಷ್ಟು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದನ್ನು ಬೇಡ ಅಂತಂದರೆ ನಾವೆಲ್ಲಿ ಹೋಗ್ಬೇಕು? ಬದುಕೋದಕ್ಕೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು ಅಷ್ಟೇ. ಅಮ್ಮ ಅಪ್ಪ ಅಂತ ಭಿಕ್ಷೆ ಬೇಡಕ್ಕೆ ಹೋಗಬೇಕು. ಅದು ಸರಿನಾ ಹೇಳಿ ನೀವು? 2,000 ತಗೊಳ್ತಾ ಇಲ್ಲಮ್ಮ. ಇವಾಗ ಹೋಯ್ತದ್ದು. ಯಾವಾಗ ಸಿದ್ದರಾಮಯ್ಯ ಶೀಟ್ ಇಳಿದ್ರೋ ಅದು ಹೋಯ್ತು. ನಾನು ಮಾಡಲೇ ಇಲ್ಲ, ತಗೊಳ್ಳೂ ಇಲ್ಲ.
ಪೆನ್ಷನ್ ಬರುತ್ತೆ 1200 ಬರುತ್ತೆ, ಅದನ್ನು ತಗೊಳ್ತೀನಿ. ಅದು 1200 ಎಷ್ಟು ದಿವಸ ಬರುತ್ತಮ್ಮ? 6000 ಬಾಡಿಗೆ ಕಟ್ಟಬೇಕು, ಮಾತ್ರೆ ಏನಾದ್ರು ತಗೋತೀರಾ? ಮಾತ್ರೆ ತಗೋಬೇಕು. ಹಾರ್ಟ್ ಆಪ್ರೇಷನ್ ಆಗಿದೆ ನನಗೆ, ಆಯಿತಾ? ನಾನು ಮಾತ್ರೆಗಳಿಗೆ ಮಕ್ಕಳ ಮೇಲೆ ಬೀಳಬೇಕಾ? ನನ್ನ ಊಟಕ್ಕೆ, ನನ್ನ ಕಾಫಿಗೆ, ನನ್ನ ಹಾಲಿಗೆ ಎಲ್ಲದಕ್ಕೂ ನಾನು ಅವ್ರ ಮೇಲೆ ಬೀಳೋಕ್ಕಾಗುತ್ತಾ? ನನಗೆ ಬೇಕು ಅಂದಿದ್ದೆಲ್ಲ ಅವ್ರು ಕೊಡ್ಸೋಕ್ಕಾಗುತ್ತಾ? ಕಡಿಮೆ ಸಂಬಳ, ಅವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಶಪ ಅಂತ ಬಿತ್ಕೊಳ್ತಾರೆ. ಅಂಥ ಮಕ್ಕಳ ಮೇಲೆ ನಾನು ಬಿದ್ದೇನಪ್ಪ ಮಾಡೋಕ್ಕಾಗತ್ತೆ ಹೇಳಿ ನೀವೇ? ನನಗಂತೂ ಇವತ್ತಂತೂ ತುಂಬ ಅಳುಬುನೆ ಬಂದುಬಿಡ್ತು. ಇಲ್ಲೆಲ್ಲ ಕೂಡ್ಸೋದಿಲ್ಲ ಅಂತಂದಿಗೆ ನನಗೆ ಹೂವು ತಂದುಬಿಟ್ಟು ಬೇಜಾರಾಗ್ಬಿಡ್ತು. ಹೆಂಗಪ್ಪ ನಾವು ಬದುಕೋದು, ಅದಕ್ಕಿಂತ ಏನಾದರೂ ಒಂದಿಷ್ಟು ವಿಷ ಕುಡಿದು ಸತ್ತೋಗ್ಬಿಡೋದೇ ವಾಸಿ ಅಂತ ಅನ್ನೋ ಥರ ಆಗೋಗ್ಬಿಡ್ತು. ಆಮೇಲೆ ಇಲ್ಲಿ ಸ್ವಲ್ಪ ಕೂತ್ಕೊಂಡು ನೋಡೋಣ ಯಾರನ್ನ ಬರ್ತಾರಂತ, ಮತ್ತೆ ಕ್ಯಾಮ್ರಾದವ್ರು ಬಂದರು, ನೋಡ್ಕೊಂಡು ಹೋದರು ಅಷ್ಟೇ. ಮತ್ತೆ ಒಂದು ಗಾಡಿ ಬಂತು, ಲಾರಿ ಥರ, ಅದು ಹೋಯ್ತು. ಏನು ಮಾತಾಡಲಿಲ್ಲ ಯಾರೂ. ಹೀಗಾದರೆ ನಾವು ಹೆಂಗಮ್ಮ ಬದುಕೋದು ಬಡವರು ಹೇಳಿ? ಭಿಕ್ಷೆ ಬೇಡ. ಇದು KG 600 ಹಾಗೆಲ್ಲ ಆಗ್ಬಿಡುತ್ತೆ. ಅಮ್ಮಮ್ಮ ಅಂದರೆ 1 kg ನಾನೇ ಕಟ್ಟಬೇಕು, ನಾನೇ ಹಾಡಬೇಕು, ನಾನೇ ಪಾಡಬೇಕು ಅಂತ ಹೇಳ್ತಾರಲ್ಲ, ಅದು ಎಲ್ಲ ನಾನೇ ಮಾಡಬೇಕು. ಮಾರ್ಕೆಟ್ಗೆ ಹೋಗಬೇಕು, ತರಬೇಕು, ಇಲ್ಲಿ ಕೂತ್ಕೋಬೇಕು, ಮಾರಬೇಕು. 1000 ರೂಪಾಯಿ ಹಾಕಿದ್ರೂ ಮಾರಬೇಕು. ಎಲ್ಲಿಂದ ಬರುತ್ತಮ್ಮ? ಅಮ್ಮಮ್ಮ ಅಂದರೆ 200-300 ಬರೋದು ಹೆಚ್ಚು. ಮನೇಲಿ ಕೂತ್ಕೊಂಡು ನಾನೇನು ಮಾಡಲಿ? ಆ ಮಕ್ಕಳ ಮೇಲೆ ಬಿದ್ದು ನನಗೆ ಅದು ಬೇಕು ಇದು ಬೇಕು ಅಂತ ಅವ್ರನ್ನ ಬಾಧಿಸೋಕ್ಕಾಗುತ್ತಾ ಹೇಳಿ ನೀವು? ಆಗಲ್ಲ. ಅವ್ರಿಗೂ ತೊಂದರೆ ಇದೆ. ಪ್ರೈವೇಟಲ್ಲಿ ಕೆಲಸ ಅಲ್ಲ, ಪ್ರೈವೇಟಲ್ಲಿ ಕೆಲಸಗಳು ಮಾಡಿ ಅವ್ರ ತಾನೇ ಏನು ಮಾಡ್ತಾರೆ ಹೇಳಿ ನೀವೇ? ಏನು ಗೌರ್ಮೆಂಟ್ ಕೆಲಸ ಆದರೆ ಹೌದು ಅನ್ಬೋದು. ಪ್ರೈವೇಟ್ ಕೆಲಸ ಮಾಡಿ ಅವ್ರು ಏನು ಮಾಡ್ತಾರೆ ಹೇಳಿ ನೀವೇ? ನಿಜವಾಗಿ ಎಲ್ಲಿ ಯಾರನ್ನ ಕೇಳೋಣಮ್ಮ? ಅದು ಯಾರ ಹತ್ರ ಹೋಗೋದು? DK ಹತ್ರ. ಯಾರು? ನಗರಾಭಿವೃದ್ಧಿ ಸಚಿವರು ಅವರೇ, ಕೃಷ್ಣ ಬೈರೇಗೌಡರು. ಅವ್ರ ಹತ್ರ ಕೇಳಬೇಕು ನೀವು. ಅದು ಅವ್ರು ಎಲ್ಲಿದ್ದಾರೆ, ನಮ್ಗೆ ಅವ್ರನ್ನೆಲ್ಲಿ ಹುಡ್ಕೊಂಡು ಹೋಗೋದು? ಅದೆಲ್ಲ ರೂಟ್ ತೋರಿಸ್ಬಿಟ್ರೆ ಹೋಗಿ ನಾನು ಕೇಳ್ತೀನಿ, ತೊಂದರೆ ಇಲ್ಲ. ರೂಟೇ ತೋರಿಸೋರು ಇಲ್ವಲ್ಲ, ಎಲ್ಲಿ ಹೋಗೋದು ನಾನು? ಬರ್ತಾರಲ್ಲ, ಹಾಂ, ತಗೊಂಡು ಹೋಗಕ್ಕೆ ಯಾವಾಗ ಕೇಳಿ. ಏನಕ್ಕೆ ಬರ್ತಾರೆ? ಅವ್ರು ಬರಲ್ವಲ್ಲ. ಅವರೆಲ್ಲ ಬೇರೆ ಕಾರ್ಪೊರೇಷನ್ ಅವ್ರು ಬರ್ತಾರಲ್ಲ. ಹಾಂ, ಸರಿ ಅಮ್ಮ, ಆಯಿತು, ಕೇಳೋಣಮ್ಮ.